ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ ಪಾರ್ಟ್ 2. ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಧರ್ಮಸ್ಥಳದಿಂದ ಶೃಂಗೇರಿಗೆ ರೀಚ್ ಆದ್ವಿ. ಆದನ್ಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು. ಶೃಂಗೇರಿ ಶಾರದಮ್ಮ ಟೆಂಪಲ್ ನೆಕ್ಸ್ಟ್ ರೋಡಲ್ಲೇ ನಮಗೆ ಒಂದು ರೂಮ್ ಸಿಕ್ತು. ತುಂಬ ಚೆನ್ನಾಗಿರೋ ರೂಮೇ ಸಿಕ್ತು ಅಂತಲೇ ಹೇಳ್ಬೋದು. ಧರ್ಮಸ್ಥಳದಲ್ಲೂ ನಾವು 5 ಜನ ಇರೋ ರೂಮ್ ಬುಕ್ ಮಾಡಿದ್ವಿ. ಸೊ ಈ ಸಲನೂ ನಾವು 5 ಜನ ಇರೋ ರೂಮೇ ಬುಕ್ ಮಾಡಿದ್ವಿ. 2 ಬೆಡ್ಸ್ ಕೊಡ್ತಾರೆ. ರೂಮ್ ಒಳಗಡೆ ಹೋದಾಗ ತುಂಬಾನೇ ಸೆಕೆ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು AC ಇರೋ ರೂಮೇ ಬುಕ್ ಮಾಡಿದ್ವಿ. ರೂಮ್ ಎಲ್ಲ ಬುಕ್ ಮಾಡಿಬಿಟ್ಟು ಟೀ ಕಾಫಿ ಎಲ್ಲ ಕುಡಿಯೋಕ್ಕೆ ಅಂತ ಬಂದ್ವಿ. ಹಾಗೆ ಇಲ್ಲೊಂದು ಬ್ರಿಡ್ಜ್ ಇತ್ತು. ಸೊ ಹೋಗಿ ಫೋಟೋಸ್ ಅಥವಾ ರೀಲ್ಸ್ ಎಲ್ಲ ಇಟ್ಕೊಂಡು ಬಂದ್ರಿ. ತುಂಬ ಚೆನ್ನಾಗಿತ್ತು ವ್ಯೂ. ನೈಟ್ ನಾವು ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 7:30 ಅರೌಂಡ್ 8 ಅಕ್ಷರಾಭ್ಯಾಸ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು. ನೈಟ್ ನಾವು ಊಟ ಮಾಡೋಣ ಅಂತ ಹೇಳಿ ಹೋಟ್ಲ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಾವು ಇವಾಗ ರೂಮಲ್ಲಿ ಬಂದು ನಾವು ಬಿಗ್ ಬಾಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹಸ್ಬೆಂಡ್ ಅವರು ಹೋಗಿ ಟಿಕೆಟ್ ಇಸ್ಕೊಂಡಿದ್ರು. ಬೇಗ ಬನ್ನಿ ಅಂತ ಹೇಳಿದ್ರು. ಸೊ ಫ್ರೆಶ್ ಅಪ್ ಆಗಿ ನಾನು ಮತ್ತು ಆದ್ಯ ಮಮ್ಮಿ ನಮ್ಮನ್ನು ದೇವಸ್ಥಾನ ಗಂಟ ಬಿಟ್ಟು ಆಮೇಲೆ ಅಜ್ಜಿನ ಕರ್ಕೊಂಡು ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದ್ರು. ಸೊ ನಾನು ಮತ್ತು ಆದ್ಯ ಹೋದ್ರಿ. ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿದ್ದು 8:30ಗೆ. ನಾವು ಬಂದು ಕುತ್ಕೊಂಡಿದ್ದು 8:15ಗೆ. ಒಂದು 10 ಮಿನಿಟ್ಸ್ ಕಾದ್ವಿ. ಪೂಜಾರಿ ಅವರು ಬಂದು ಅವ್ರು ಫಸ್ಟು ಹೇಳಿದ್ದೆ ಮಗುವಿನ ಅಪ್ಪ ಅಮ್ಮ ಅಷ್ಟೇ ಕುತ್ಕೊಬೇಕು, ಇನ್ನೆಲ್ಲರೂ ಹಿಂದೆ ಹೋಗಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಹಿಂದೆ ಹೋಗಿ ಕುತ್ಕೊಂಡ್ರು. ಅವರೇ ನಮಗೆ ಸ್ಲೇಟು ಆಮೇಲೆ ತಟ್ಟೆದಲ್ಲಿ ಅಕ್ಕಿ ಹಾಕಿ ಕೊಡ್ತಾರೆ. ಅದ್ರ ಜೊತೆಗೆ ಒಂದು ಅರ್ಶಿನದ ಕೊಂಬು, ಒಂದು ಚಾಕ್ ಪೀಸ್ ಕೊಡ್ತಾರೆ. ಎರಡೂ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಆಮೇಲೆ ಫೋಟೋಸ್ ಎಲ್ಲ ಹಿಡ್ಕೊಂಡು ನಮ್ಮ ಅಣ್ಣ ಅವಾಗ ತಾನೇ ಬಂದಿದ್ರು. ಅವರು ದರ್ಶನ ಮುಗಿಸ್ಕೊಂಡು ಬರ್ತೀನಿ ಅಂತ ಕಾಯ್ಕೊಂಡು ಕುತ್ಕೊಂಡಿದ್ವಿ. ಮೀನ್ ಹತ್ರಕ್ಕೆ ಹೋಗಿ ಕಳ್ಳೆಪುರಿ ಎಲ್ಲ ಹಾಕ್ತಾ ಇದ್ವಿ. ಆದ್ರೆ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ಲು ಮೀನೆಲ್ಲ ನೋಡ್ಕೊಂಡು. ನೀನು ಅಲ್ಲಿ ಹಾಕಿದ್ರೆ ಬರಲ್ಲ, ದೂರ ಆಗ್ಬೇಕು. ಇನ್ನೇ ನಾವು ರೂಮ್ಗೆ ಹೋಗಬೇಕು. ಆವಾಗ ನಮ್ಮನ್ನ ಕರೆದು ಈ ಥರ ಶಿವ ಮತ್ತು ರಾಮ ಅಂತ ಬರೆದು ಕೊಡ್ತೀರಾ ಅಂತ ಹೇಳಿದ್ರು. ಸೊ ಅವರೇ ಎಲ್ಲ ಪ್ರಿಂಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ಜಸ್ಟ್ ನಾವು ರಾಮ ರಾಮ ಅಂತ ಬರೀಬೇಕು, ಶಿವ ಶಿವ ಅಂತ ಬರೀಬೇಕು. 108 ಸಲ ಬರೆದ್ಬಿಟ್ಟು ಅವ್ರಿಗೆ ಕೊಟ್ಟು ಅಲ್ಲಿ 2 ಆನೆ ಬಂದಿತ್ತು. ಸೊ ಹೋಗಿ ನೋಡಿಕೊಂಡು ಆಶೀರ್ವಾದ ತಗೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಹೋಟ್ಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ನಾವು ಫೋಟೋ ಹಿಡ್ಕೊಂಡಿದ್ರಿ. ಸೊ 10 ಮಿನಿಟ್ಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೋದಾಗ ಕೊಟ್ಟರು. ತುಂಬ ಚೆನ್ನಾಗಿತ್ತು ಫೋಟೋ, ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ಪಾರ್ಟ್ 2 ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 3ಅಲ್ಲಿ ನಾವು ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ವಿ, ಅದಾದಮೇಲೆ ಬೀಚ್ಗೆಲ್ಲ ಹೋಗಿದ್ವಿ. ಸೊ ಆ ವ್ಲಾಗ್ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಬಾಯ್.